ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಸಾಯಿ ಸುರಭಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಳ ತಾಯಿ ಗೀತಾ ಅವರಿಂದ ನಂದಿ ಗಿರಿಧಾಮ ಠಾಣೆಗೆ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ. ಪ್ರಿಯಕರ ಸಂಜಿತ್ ಅಲಿ ವಿರುದ್ಧವಾಗಿ ನಂದಿ ಗಿರಿಧಾಮ ಠಾಣೆಗೆ ದೂರನ್ನು ನೀಡಿದ್ದಾರೆ. ಪಾಪ ಎತ್ತವ್ರಿಗೆ ನೋಡಿ ಎಷ್ಟು ಕಷ್ಟ, ಮಕ್ಕಳಿನಿಂದ ಎಷ್ಟು ಅಲಿಬೇಕು, ಬೀದಿ ಬೀದಿ ಅಲಿಬೇಕು, ಕಷ್ಟಪಡಬೇಕು, ನೋವು ತಿನ್ನಬೇಕು. ಯಾರನ್ನೋ ಲವ್ ಮಾಡ್ತಾರೆ, ಮತ್ತೆ ಬರ್ತಾರೆ, ಹೊಡ್ತಾ ತಿಂತಾರೆ, ಅವ್ರದ್ದು ಅದು ಸಾವನವರೆಗೂ ಹೋಗುತ್ತೆ. ಆಕೆ ಮನಸ್ಥಿತಿ ಹೆಂಗಾಗಬೇಡ, ತಾಯಿ ಮನಸ್ಥಿತಿ. ನಂದಿ ಗಿರಿಧಾಮ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಸಂಬಂಧವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಂಜಿತ್ ಪಡೆದುಕೊಳ್ತಾ ಇದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಸುರಭಿ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಹೊಡೆದೋಗ್ಬಿಟ್ಟಿರುತ್ತೆ, ತಾಯಿ ಮನಸ್ಸು ಹೊಡೆದೋಗ್ಬಿಟ್ಟಿರುತ್ತೆ. ಮಕ್ಕಳು ಹೇಳ್ದಂಗೆ ಕೇಳಲ್ಲ. ಒಂದು ಅವನ ಜೊತೆ ಹೋದ, ಆವಾಗಲೇ ಇನ್ನೊಂದು ದೊಡ್ಡ ಮಟ್ಟದ ನೋವಾಯಿತು. ಮತ್ತು ಅಲ್ಲಿ ಒದೆ ತಿಂತಾ ಇದ್ಲು, ಅವಳು ಹಲ್ಲೆ ಆಗ್ತಾ ಇತ್ತು ಅವಳ ಮೇಲೆ. ಅದನ್ನು ತಾಯಿ ಅನುಭವಿಸ್ತಾ ಇರ್ತಾಳೆ, ಜಾಸ್ತಿ ಚಿತ್ರಹಿಂಸೆನ ಮಗಳಿಗೆ ಹಿಂಗೆ ಆಗ್ತಾ ಇದೆ ಅಂತ. ಆ ನಂತರವಾಗಿ ಸಾವಾಗುತ್ತೆ. ಸಾವಾದ ಮೇಲೆ ಈಗ ಹೆಂಗಾಯ್ತು ಸಾವು, ಅದು ಆತ್ಮಹತ್ಯೆಯೋ ಕೊಲೆಯೋ, ಸಾಕಷ್ಟು ಪ್ರಶ್ನೆಗಳು. ತಾಯಿ ಜೀವ ಅಂತೂ ಹೊಡೆದೋಗ್ಬಿಟ್ಟಿರುತ್ತೆ, ನೊಚ್ಚು ನೂರಾಗ್ಬಿಡುತ್ತೆ. ಆ ಮಕ್ಕಳಿಗಿಂತ ಜಾಸ್ತಿ ನೋವು ತಿನ್ನೋದೇ ತಾಯಿ. ಈಗ ಮತ್ತೆ ನೋಡಿ, ಪೊಲೀಸ್ ಸ್ಟೇಷನು ಕಂಪ್ಲೇಂಟು ಅಂತ ಅಲಿಬೇಕು. ಮಗಳ ಸಾವಿಗೆ ಅಥವಾ ಮಗಳ ಸಾವಿಗೆ ಯಾರು ಕಾರಣ, ಅದಕ್ಕೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಕರಣ ಸಂಬಂಧವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ ಗಿರಿಧಾಮ ಠಾಣೆಗೆ. ಎಲ್ಲ ಕೊಟ್ಟು ಫೋನುಗಳು ತುಂಬಾ ಕಷ್ಟಪಟ್ಟೆ ಸರ್. ತುಂಬಾ ಮನೆಗಳೆಲ್ಲ ರಕ್ಷಣೆ ಆಗ್ಲಿಲ್ಲ. ನನಗೆ ಎಲ್ಲೆಲ್ಲಿ ಇಟ್ರು ಬಂದಿದ್ದಾನೆ, ಬೆದರಿಸಿದಾನೆ, ನನ್ಗೂ ಹೆದರಿಕೆ ಎಲ್ಲ ಕೊಟ್ಟು ಫೋನುಗಳು ಮಾಡಿಸಿದಾನೆ. ಯಾರೋ ಮೌಲಿಗಳಿಂದ ಎಲ್ಲ ಮಾಡಿಸಿದಾನೆ. ಸಾಯಿಸ್ತೀನಿ ನಿನ್ನನ್ನ, ನಿನ್ ಮಗಳ ರಕ್ಷಣೆ ಕೊಡ್ತಾ ಇದೀಯ ಅಲ್ವಾ, ನಿನ್ನ ಸಾಯಿಸ್ಬಿಡ್ತೀನಿ ಅಂದಾಗ ಹಿಂದೆ ಅವಳೇನೋ ಅಂದಿದ್ದಕ್ಕೆ ಅವಳನ್ನೂ ಹೊಡೆದು ಮಾಡಿ ಕೇಸ್ ಎಲ್ಲ ಆಗಿ FIR ಅವಳೇ ಕೊಟ್ಟಿದ್ದಾಳೆ ಸರ್. ಅವಳ ಮೇಲೆ, ಅವನ ಮೇಲೆ ಕಂಪ್ಲೀಟ್ ಎದುರಿಸಿದಾನೆ. ನಿನ್ನನ್ನು ತಗೊಂಡೋಗಿ ಅಲ್ಲಿ ಸರ್ವೆಂಟ್ ತರ ನೋಡ್ಕೊಳ್ತೀನಿ. ನನ್ನ ಹತ್ರ ಹೇಳಿದ್ಲು, ಅಮ್ಮ ನನ್ಗೆ ಯಾರನ್ನಾದ್ರೂ ನೋಡಿ ಮದ್ವೆ ಮಾಡ್ಬಿಡಮ್ಮ, ಫಾರಿನ್ ಕಡೆ ಅಂದ್ಲು. ಫಾರಿನ್ ಹುಡುಗನ್ನೇ ನೋಡ್ಬೇಕು, ನನ್ನ ಇಲ್ಲಿ ಇಟ್ಕೊಳ್ಬೇಡಮ್ಮ, ಅವ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ಲು. ಎಲ್ಲಾ ಮಾಡ್ದೆ, ಆಗ್ಲಿಲ್ಲ ಸರ್. ಒಂದ್ ಹುಡುಗನೂ ಸೆಟ್ ಆಯ್ತು. ಏನ್ ಅನ್ಯಾಯ ಸರ್ ಇದು. ಇವಾಗ ನನ್ ಮಗಳು ವಾಪಸ್ ಬರ್ತಾಳ ಸರ್, ನನ್ ಮಗಳು ಬರ್ತಾಳ ಸರ್. ನಾನ್ ಏನ್ ಮಾಡ್ಲಿ, ಯಾರಿಗೋಸ್ಕರ ಬದುಕ್ಲಿ ನಾನು? ಅವಳ ಬಟ್ಟೆ ಹೇಗ್ ನೋಡ್ಲಿ, ಅವಳಿರೋ ಜಾಗ ಹೇಗ್ ನೋಡ್ಲಿ? ಬಂದ್ಬಿಡ್ತೀನಮ್ಮ ಅಂತ ಹೇಳಿದ್ಲು. ಬಂದ್ಬಿಡಮ್ಮ ಅಂತಂದೆ. ಇಲ್ಲಮ್ಮ, ಸತ್ಸಂಗ ನಡೀತಾ ಇದೆಯಮ್ಮ, ಎಲ್ಲ ಚೆನ್ನಾಗಿದೆ, ಕೇಳಿಸ್ಕೊಳ್ತಾ ಇದೀನಿ ಅಂದ್ಲು. ಆದ್ರೂ ಯಾಕೋ ವಾಯ್ಸ್ ಶೇಕ್ ಆಗ್ತಾ ಇತ್ತು. ಅವನು ಅವಳ ಹತ್ರ ಹೇಳಿಸಿದಾನೆ ಅನ್ಸುತ್ತೆ, ಬಲತ್ಕಾರವಾಗಿ ಕರ್ಕೊಂಡು ಹೋಗಿದ್ದಾನೆ ಸರ್. ಅವಾಗ ನನಗೆ ಡೌಟ್ ಬಂದ್ಬಿಡ್ತು, ಸುರಭಿ ಎಲ್ಲಿದ್ಯಾ? ಸ್ಟೇಷನ್ ಮುದ್ದನಹಳ್ಳಿ ಗ್ರಾಮದಲ್ಲಿ ಒಂದು ಹೋಮ್ ಸ್ಟೇ ಒಂದು ಬಾಡಿ ಸಿಕ್ಕಿತ್ತು. ನಮ್ಗೆ ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಕಡೆಯಿಂದ. ಅವ್ರಿಗೆ ನಾವಿಲ್ಲಿ ಈಗ ಸ್ಪಾಟ್ ವಿಸಿಟ್ ಮಾಡಿದೀವಿ, ಪರಿಶೀಲನೆ ಮಾಡಿದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್, ಎಲ್ಲರೂ ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತೆ ಹುಡುಗ ಇಬ್ರು ಜನ ಇದ್ರು ರೂಮ್ ಅಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರು, ಅವ್ರದ್ದು ಏನ ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ. ಮೋಸ್ಟ್ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನ್ ನಡೆದಿದೆ. ಬಟ್ ಇಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು ಅವ್ರದ್ದು. ಮತ್ತೆ ಮೊದಲು ಬೆಂಗಳೂರಲ್ಲಿ ಕೂಡ ಯಾವುದೋ ಮಿಸ್ಸಿಂಗ್ ಕೇಸ್ ಆಗಿದೆ. ಏನಾದ್ರು ಅಫೇರ್ ಇರಬೇಕು, ಈ ತರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವೀಗ ಬೇರೆ ಎಲ್ಲ ರೀತಿ ನೋಡ್ಕೊಂಡು ಫ್ಯಾಮಿಲಿಯವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಹುಡುಗಿಗೆ ಬಂದಿದ್ದಾವೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಏನ್ ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ತೀವಿ. ಪೊಲೀಸ್ ಸ್ಟೇಷನ್ ಅಲ್ಲಿ